ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ಗೂ ಯಾಕೋ ಅನುಮಾನ ಬರ್ತಿದೆ. ಇಷ್ಟೊತ್ತು ಸಂಪದ ನಿದ್ದೆ ಮಾಡದೆ ಹಾಲಲ್ಲೇ ಕೂತಿದ್ಲು. ನಿದ್ದೆ ಬರ್ತಿಲ್ಲ ಅಂತಂದ್ಲು. ಬಹುಶಃ ಸಿದ್ದುಗೋಸ್ಕರನೇ ಅನ್ಸತ್ತೆ. ಹೌದು ಶೌರ್ಯ, ಸಂಪದ ತುಂಬಾ ಟೆನ್ಷನ್ ಅಲ್ಲಿ ಇರೋ ಹಾಗೆ ಕಾಣಿಸ್ತಿದ್ದಾಳೆ. ನಿಜ ಹೇಳು ಸಂಪದ. ಅಪ್ಪ, ಎಲ್ಲ ಕಡೆ ಹುಡುಕಿ. ಮಾವ, ಮನೆ ಎಲ್ಲ ಹುಡುಕಿ. ಸರಿ ಶೌರ್ಯ. ಸರಿ. ಮಾವಯ್ಯ, ಕಾಣಿಸದ್ನ? ಎಲ್ಲೂ ಕಾಣ್ತಿಲ್ಲ ಶೌರ್ಯ. ಅಪ್ಪ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಆಫೀಸರ್. ಆಫೀಸರ್, ಆ ಮೂಟೆ
ರಕ್ತನ ಶೌರ್ಯ ಅದು. ಅಲ್ಲಮ್ಮ, ಬಣ್ಣ. ಹಿಂದೆ ಬಣ್ಣದ ಡಬ್ಬ ಇರೋ ಹಾಗಿದೆ. ನಾನು ಹೇಳ್ದೆ ಅಲ್ವಾ ಶೌರ್ಯ, ಯಾರು ಇಲ್ಲ ಅಂತ. ಕಲ್ಯಾಣಿಗೆಲ್ಲೋ ಭ್ರಮೆ ಇರಬೇಕು. ಕಲ್ಯಾಣಿಗೆ ಹೇಗೂ ನನ್ನ ಮೇಲೆ ಕೋಪ ಇದೆ, ನೀನ್ ನನಗೇನು ಅಂತಿಲ್ಲ ಅಂತ. ಅದಕ್ಕೆ ಕಲ್ಯಾಣಿ ಹೀಗೆ ಸಿದ್ದು ಹೆಸರು ಹೇಳಿ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಕಲ್ಯಾಣಿ, ನೀನ್ ನೋಡಿದ್ದು ಹೇಳಿದ್ದು ನಿಜಾನೋ ಅಲ್ವೋ ನನಗೆ ಗೊತ್ತಿಲ್ಲ. ಅದು ನಿಜ ಅಲ್ಲ ಅಂದ್ರೆ ಮಾತ್ರ ನೀನ್ ಬದಲಾಗೋದು ಒಳ್ಳೇದು. ಅನುಮಾನಕ್ಕೂ ಕೆಲವು ಮಿತಿ ಅನ್ನೋದಿರುತ್ತೆ. ಅಯ್ಯೋ, ನಾನು ಹೇಳಿದ ನಿಜ ಆಫೀಸರ್. ಕಲ್ಯಾಣಿ ಪ್ಲೀಸ್, ಈಗಾಗ್ಲೇ ನಾನು ಮಾಡಿರೋ ತಪ್ಪುಗಳಿಗೆ ಅನುಕ್ಷಣ ಶಿಕ್ಷೆ ಅನುಭವಿಸ್ತಿದ್ದೀನಿ. ನಿನ್ ಮಾತುಗಳಿಂದ ನನಗಿನ್ನು ನೋವು ಕೊಟ್ಟು ಸಾಯಿಸ್ಬೇಡ. ಸಾಕ್ ನಿನ್ ನಾಟಕ. ಈ ಟೈಮಲ್ಲಿ ಹೊರಗಡೆ ನಿನ್ಗೇನ್ ಕೆಲಸ? ನಿದ್ರೆ ಬರ್ದೇನೆ ತಲೆನೋವು ಬಂದಿದ್ದಕ್ಕೆ ಹೊರಗಡೆ ಬಂದೆ ಅಮ್ಮ, ಅಷ್ಟೇ. ಸಂಪದ, ಬಿಟ್ಬಿಡು. ಕಲ್ಯಾಣಿ ಮಾಡಿದ ಕೆಲಸಕ್ಕೆ ನಾನು ಸಾರಿ ಕೇಳ್ತೀನಿ. ಆಫೀಸರ್, ಅಯ್ಯೋ ಬೇಡ ರೀ, ಪರವಾಗಿಲ್ಲ. ನನಗಿದೇನು ಹೊಸದಲ್ವಲ್ಲ. ಆಫೀಸರ್, ನಾನು ನೋಡ್ದೆಮ್ಮ, ಕನ್ಫರ್ಮ್ ಆಗತ್ ಸಿದ್ದೋನೆ. ಹೋಗ್ಲಿ ಬಿಡು ಕಲ್ಯಾಣಿ, ನೀನ್ ಇನ್ಯಾರನ್ನೂ ನೋಡಿ ಸಿದ್ದು ಅನ್ಕೊಂಡಿರ್ಬಹುದು. ಒಳ್ಳೇದಕ್ಕೆ ಹೇಳ್ದಾಗೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡೆ. ಅವಳನ್ನ ನೋಡಕ್ ಹೋದಾಗೆಲ್ಲ ಜೀವಕ್ಕೆ ಏನಾದ್ರೂ ತೊಂದರೆ ಮಾಡ್ಕೊಂಡು ಬರ್ತೀಯ. ಹೋಗ್ತಾ ಹೋಗ್ತಾ ನಿನ್ ಜೀವನ ಹೀಗೆ ಆಗ್ಬಿಡುತ್ತೇನೋ ಸಿದ್ದು. ನಾನು ಮೊದ್ಲಿಂದ ನಿನ್ಗೆ ಹೇಳ್ತಾನೆ ಬಂದಿದ್ದೀನಿ, ಸಿದ್ದು ಅವಳನ್ನ ಬಿಟ್ಬಿಡು, ಅವಳ ಜೊತೆ ಇದ್ರೆ ನಿನ್ ಸಾವನ್ನ ನಿನ್ ಕೈಯಿಂದ ತಂದ್ಕೊಳ್ತೀಯ ಅಂತ. ನನ್ ಮಾತು ಕೇಳ್ದ್ಯಾ? ಇಲ್ಲ. ಹೌದು, ಇವಾಗ ಯಾಕೆ ಹೋಗಿದ್ದೆ? ನಿನ್ಗೆ ಮಹಾಲಕ್ಷ್ಮಿ ಜೊತೆ ಮದ್ವೆ ಕೂಡ ಸೆಟ್ ಆಗಿದೆ, ನಿಮ್ ಮಾವ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಆದ್ರೆ ಅವಳ ಹತ್ರ ಯಾಕೋ ಹೋಗಿದ್ದೆ ಹೇಳು? ನನ್ನ ಕ್ಷಮ್ಸಮ್ಮ, ಬುದ್ಧಿ ಕೆಟ್ಟು ಹೋಗಿದ್ದೆ. ನಾನು ಸಂಪದನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನಮ್ಮ. ಸಂಪದನ ಮರ್ತೋಗಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಕೈಲಿ ಆಗ್ತಾ ಇಲ್ಲ. ಹೊರಗಡೆ ನಗ್ತಾ ನಿಮ್ಮೆಲ್ಲರ ಮುಂದೆ ಓಡಾಡ್ತಿದ್ದೀನಿ, ಆದ್ರೆ ಒಳಗಡೆ ನರ್ಕ ಅನುಭವಿಸ್ತಿದ್ದೀನಮ್ಮ. ಅದಕ್ಕೆ ಸಂಪದನ ಭೇಟಿ ಮಾಡಕ್ ಹೋಗಿದ್ದೆ. ಹಾ, ಸಿಕ್ಕಿದ್ರೆ ಅವಳು ನಾಚಿಕೆ ಬಿಟ್ಟು ಬಂದ್ರೆ ಮತ್ತೆ ಅವಳನ್ನ ಕರ್ಕೊಂಡು ಓಡೋಗ್ಬೇಕು ಅನ್ಕೊಂಡಿದ್ಯಾ? ಶೌರ್ಯನ್ ಹಾಗೆ ಪ್ರೀತಿಯಿಂದ ನೋಡ್ಕೋತಾರೆ. ಒಂದು ಟೈಮಲ್ಲಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾರಾದ್ರೂ ನೋಡೋ ಅಷ್ಟರಲ್ಲಿ ಇಲ್ಲಿಂದ ಹೊರಟೋಗು. ಮಿಸ್ ಆಗಿ ಶೌರ್ಯ ನೋಡಿದ್ನೋ ಸುಟ್ಟು ಬಿಸಾಕ್ತಾನೆ. ಹೋಗೋದು ಓಡೋಗೋದು ಅಲ್ಲಮ್ಮ, ಸಂಪದನ ಜೊತೆ ಜೀವನ ಹಂಚ್ಕೊಳ್ಳೋಣ ಅನ್ಕೊಂಡೆ. ಆದರೆ ಸಂಪದ
ನೀನು ಹೇಳ್ದಂಗೆ ಪೂರ್ತಿಯಾಗಿ ಬದಲಾಗಿದ್ದಾಳಮ್ಮ. ಒಂದು ಟೈಮಲ್ಲಿ ಅವಳಿಗೆ ನಾನೇ ಪ್ರಪಂಚ, ಆದರೆ ಇವಾಗ ಅವಳ ಪ್ರಪಂಚನೇ ಬೇರೆ. ಅವಳ ಪ್ರಪಂಚದಲ್ಲಿ ಸಿದ್ದು ಅನ್ನೋನೇ ಇಲ್ಲ ಅಮ್ಮ. ಈಗ್ಲಾದ್ರೂ ಈ ತಾಯಿ ಮನ್ಸು ಅರ್ಥ ಆಯ್ತಲ್ಲ ನಿನ್ಗೆ, ಅಷ್ಟೇ ಸಾಕು. ಈಗ್ಲಾದ್ರೂ ಆ ದರಿದ್ರ ಸಂಪದನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು. ಆ ಕಲ್ಯಾಣಿ, ಶೌರ್ಯ, ಸಂಪದ 3 ಜನ ನಿನ್ ಪಾಲ್ಗೆ ಯಮದೂತರಾಗಿದ್ದಾರೆ. ಮುಖ್ಯವಾಗಿ ಕಲ್ಯಾಣಿನೇ ಅಮ್ಮ. ಅವಳನ್ನ ಮಾತ್ರ ಬಿಡಲ್ಲ. ನೀನು ಹೇಳ್ದಂಗೆ ಆ ಸಂಪದ ದರಿದ್ರನೇ. ಆ ದರಿದ್ರ ಹೋಗ್ಬೇಕು ಅಂದ್ರೆ ಅದೃಷ್ಟ ಲಕ್ಷ್ಮಿ, ನಮ್ಮ ಮಹಾಲಕ್ಷ್ಮಿನ ಮದ್ವೆ ಮಾಡ್ಕೊಳ್ಳೇಬೇಕು. ಈಗ ನೀನ್ ನನ್ನ ದಾರಿಗೆ ಬಂದೆ. ನನ್ನ ಮರ್ತೋಗಿ ಅವಳೇ ಇರ್ಬೇಕಾದ್ರೆ ಅವಳನ್ನ ಮರ್ತೋಗಿ ನಾನಿರೋದಿಲ್ವಾ ಅಮ್ಮ? ಹೆಣ್ಣು ಅವಳಿಗೆ ಅಷ್ಟಿರ್ಬೇಕಾದ್ರೆ ಗಂಡಸು ನನಗೆ ಎಷ್ಟಿರ್ಬೇಡ. ಅದು ಈಗ ಒಳ್ಳೆ ಮಾತಾಡ್ದೆ ನೋಡು. ಇನ್ ಮುಂದೆ ನಿನ್ ಜೀವನ ಎಷ್ಟು ಸಂತೋಷವಾಗಿರುತ್ತೆ. ನಿನ್ ಮಾತು ಕೇಳ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ನನ್ ಬಂಗಾರ ಅಲ್ವಾ? ಹುಷಾರು ಸಿದ್ದು. ಸಂಪದ ನಾನು ಬೇಡ ಅಂದಿದ್ದಕ್ಕೂ ನನಗೆ ಬೇಜಾರಾಗಿಲ್ಲ. ಪದೇ ಪದೇ ನನ್ನ ಲೈಫಲ್ಲಿ ಡೇಂಜರ್ ಸಿಕ್ಕಾಕ್ಸ್ತಾ ನಾನು ಹೀಗೆ ಇವತ್ತು ನನ್ನ ಡ್ರೀಮ್ನು ಕೂಡ ಇನ್ನೂ ಸಾಧಿಸದೇ ಇರೋದಕ್ಕೆ ಕಾರಣ ನೀನೇ ಕಲ್ಯಾಣಿ. ನಿನ್ನ ಮಾತ್ರ ಬಿಡಲ್ಲ. ಹಾರೆ ಕೈಗೆ ಚುಚ್ಚಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ನನ್ನ ಪ್ರಾಣ ಹೋಗ್ತಿತ್ತು. ನಿನ್ನ ಬಿಡಲ್ಲ ಕಲ್ಯಾಣಿ. ಇಷ್ಟು ದಿನ ನೀನು ಅಳ್ತಿದ್ರೆ ನೋಡಿ ಖುಷಿ ಪಡೋಣ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಮಾತ್ರ ನಿನ್ನ ಸಾಯಿಸಿ ಎಲ್ಲರ ಕಣ್ಣೀರನ್ನ ನೋಡ್ತಾ ಆನಂದ ಪಡ್ಬೇಕು ಅನ್ಕೊಂಡಿದ್ದೀನಿ. ಸದ್ಯದಲ್ಲೇ ನನ್ನ ಕೈಯಲ್ಲೇ ನಿನ್ ಸಾವು. ಅಮ್ಮ ಆದಿಪರಾಶಕ್ತಿ, ನರಕಾಸುರನನ್ನು ವಧಿಸಿ ಕತ್ತಲೆ ತುಂಬಿದ ಜೀವನಗಳಲ್ಲಿ ಬೆಳಕನ್ನು ತಂದಿದ್ಯಾ. ಹಾಗೇನೆ ಈ ಮನೇಲಿರೋ ಸಮಸ್ಯೆಗಳನ್ನ, ನೋವನ್ನು ದೂರ ಮಾಡಿ ನಾವೆಲ್ಲರೂ ಸಂತೋಷವಾಗಿರೋ ಹಾಗೆ ಮಾಡು ತಾಯಿ. ನಾನು ನಿನ್ನನ್ನು ಬೇಡ್ಕೊಳ್ಳೋದು ಒಂದೇ ತಾಯಿ, ನನ್ನ ಮಗಳ ಜೀವನ ನನ್ನ ಹಾಗಾಗಬಾರ್ದು. ಅವಳು ಚೆನ್ನಾಗಿರ್ಬೇಕು. ಆದಷ್ಟು ಬೇಗ ಸಂಪದ ಬಗ್ಗೆ ಆಫೀಸರ್ಗೆ ಗೊತ್ತಾಗೋ ಹಾಗೆ ಮಾಡಮ್ಮ. ಅವಳಿಲ್ಲಿ ಸುಮ್ಮನೆ ಇದ್ರೆ ಪರವಾಗಿಲ್ಲ, ಆದರೆ ನನ್ನ ಆಫೀಸರ್ನು ಬೇರೆ ಆಗೋ ಹಾಗೆ ಮಾಡ್ತಿದ್ದಾಳೆ. ಕಂದನ ನನ್ನಿಂದ ದೂರ ಮಾಡಕ್ಕೆ ನೋಡ್ತಿದ್ದಾಳೆ. ಆಫೀಸರ್ ಕಂದ ಇಲ್ಲದೆ ನನ್ನ ಕೈಲಿರೋದಕ್ಕಾಗಲ್ಲಮ್ಮ. ಈ ಮನೇಲಿ ಏನ್ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ತಾಯಿ. ಮನೇಲಿರೋ ಕಲ್ಯಾಣಿ ಅಂದ್ರೇನೆ ನನಗಾಗಲ್ಲ. ಅಂಥದ್ರಲ್ಲಿ ದಾರಿಲಿ ಹೋಗೋ ದರಿದ್ರನ ನನ್ನ ಮಗ ಮತ್ತೆ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾನೆ. ಏನಾದ್ರೂ ಮಾಡಿ ಆದಷ್ಟು ಬೇಗ ಈ ಸಂಪದ ಅನ್ನೋ ಅನಿಷ್ಟನ ಆಚೆ ಹಾಕಮ್ಮ. ಆಮೇಲೆ ಕಲ್ಯಾಣಿ ವಿಚಾರನ ನಾನು ನೋಡ್ಕೋತೀನಿ. ಎಲ್ರು ನನ್ನ ಬಗ್ಗೆ ನಿನ್ನ ಹತ್ರ ಬೇಡ್ಕೊಂಡಿರ್ತಾರಮ್ಮ, ನಿಜಾನೇ. ನಾನು ಅವಾಗ ತಪ್ಪು ಮಾಡಿದೆ, ಇವಾಗ ಸರಿ ಮಾಡ್ಕೋತಿದ್ದೀನಿ. ನನ್ನ ಗಂಡನ್ಗೆ ಮೊದಲನೇ ಹೆಂಡ್ತಿ ನಾನು, ಎರಡನೇ ಅವಳು ಕಲ್ಯಾಣಿ. ಆದ್ರೆ ಎಲ್ರು ಅವಳ ಮೊದಲನೇ ಹೆಂಡತಿ ಅನ್ನೋ ಹಾಗೆ, ನಾನೇನು ಅಲ್ಲ ಅನ್ನೋ ಹಾಗೆ ನೋಡ್ತಿದ್ದಾರೆ. ಹೇಗಾದ್ರೂ ನಾನು ನನ್ನ ಸ್ಥಾನಕ್ಕೆ ಬರೋ ಹಾಗೆ ಮಾಡು ತಾಯಿ. ಅಮ್ಮ ಲಕ್ಷ್ಮಿ, ಅಪ್ಪ, ಮದುವೆಗೆ ನಿನ್ ಫ್ರೆಂಡ್ಸ್ ಯಾರನ್ನ ಕರಿಬೇಕು ಅಂತ ಒಂದು ಲಿಸ್ಟ್ ಮಾಡು. ಹಾಗೆ ಆಗ್ಲಿ ಅಪ್ಪ. ರಾಜಮ್ಮ, ಮದುವೆಗೆ ಬಂದವ್ರಿಗೆಲ್ಲ ಒಂದು ಒಳ್ಳೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀನಿ. ಅದೇನು ಅಂತ ಯೋಚನೆ ಮಾಡು. ಸರಿ ರೀ. ಅಮ್ಮ ಲಕ್ಷ್ಮಿ, ನಿಮ್ ಭಾವ ಎಲ್ಲಿ? ಬೆಳಗ್ಗೆಯಿಂದ ಕೆಳಗಡೆ ಬರ್ಲೇ ಇಲ್ಲ. ಏನು ಅತ್ತೆ, ನಾನ್ ಮೇಲ್ಗಡೆ ಹೋಗ್ಲೇ ಇಲ್ಲ. ಅಲ್ಲೋಡಿ, ಭಾವ ನೀವು ಹೇಳಿದ ತಕ್ಷಣ ಬರ್ತಿದ್ದಾನೆ. ಭಾವ, ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ನಿನ್ ಸೆಲೆಕ್ಷನ್ ಅಲ್ವಾ ಲಕ್ಷ್ಮಿ, ಅದ್ಭುತವಾಗಿರುತ್ತೆ.
ಏನಾಯ್ತು ಬಾವ ಕೈಗೆ? ಏನಾಯ್ತಳಿ ಅಂದ್ರೆ? ಏನಿಲ್ಲ ಮಾವಯ್ಯ, ರಾತ್ರಿ ಕರೆಂಟ್ ಹೋದಾಗ ನೋಡ್ದೇನೆ ಗಾಜಿನ ಮೇಲೆ ಕೈ ಇಟ್ಬಿಟ್ಟೆ. ತುಂಬಾ ದೊಡ್ಡ ಗಾಯನೇ ಆಗಿರೋ ಹಾಗಿದೆ ಬಾವ. ಇಲ್ಲ ಬಿಡು ಲಕ್ಷ್ಮಿ, ಚಿಕ್ಕದೆ. ಹುಷಾರಾಗಿರಿ ಅಳಿ ಅಂದ್ರೆ. ಸರಿ ಮಾವಯ್ಯ. ಮಾವಯ್ಯ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಿ ಅಳಿ ಅಂದ್ರೆ. ಏನಿಲ್ಲ ಮಾವಯ್ಯ, ಅವತ್ತು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ನಲ್ಲ, ಅದ್ರ ಬಗ್ಗೆ. ನನ್ನ ಸಿನಿಮಾಗೆ ಇನ್ನೂ ಡೇಟ್ಸ್ ಫಿಕ್ಸ್ ಆಗಿಲ್ಲ, ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ನಾನು. ಎಂತ ಒಳ್ಳೆ ಸುದ್ದಿ ಹೇಳ್ದಿಯೋ ತಮ್ಮಯ್ಯ. ಸಿದ್ದು ಸರಿ ಅನ್ನಲ್ಲ, ಬೇಗ ಇಬ್ರಿಗೂ ಮದ್ವೆ ಮಾಡಿದ್ರೆ ಸರಿ ಹೋಗುತ್ತಲ್ಲ. ಬೇಗ ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸು, ಕಲ್ಯಾಣ ಮಂಟಪನ ಬುಕ್ ಮಾಡು. ಅಣ್ಣ, ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆನಾ ತಮ್ಮಯ್ಯ? ನನ್ನ ಅಳಿಯ ಮನ್ಸು ಬದಲಾಯಿಸ್ಕೊಂಡು ಮದುವೆನ ಕಾರ್ತಿಕ್ ಮಾಸದಲ್ಲಿ ಇಡು ಅಂತ ಹೇಳ್ತಾನೆ ಅಂತ ಗೊತ್ತು. ಅದಕ್ಕೆ ಆವತ್ತು ಪುರೋಹಿತರು ಹೇಳಿದ ಮುಹೂರ್ತನೇ ನಿಶ್ಚಯ ಮಾಡಿಕೊಂಡು ಮದುವೆ ಪತ್ರಿಕೆನ ಪ್ರಿಂಟ್ ಮಾಡಿಸಿದೀನಿ. ಇದು ಕಣಸಿದ್ದು ನಿಮ್ ಸೋದ್ರ ಮಾವ ಅಂದ್ರೆ. ಲಗ್ನ ಪತ್ರಿಕೆಗಳು ಬಂದಾಯ್ತು, ಎಲ್ಲರೂ ಹೋಗಿ ಮೊದಲನೇ ಪತ್ರಿಕೆನ ಕೊಟ್ಬಿಟ್ಬಿಡೋಣ. ಏನಂತೀಯಕ್ಕ? ಕಂಕಣ ಭಾಗ್ಯ ಕೂಡ್ ಬಂದಾಗ ಬೇಡ ಅನ್ಬಾರ್ದು ತಮ್ಮಯ್ಯ. ಹೋಗೋಣ. ಏನ್ ರಾಜಮ್ಮ, ಹೊರಡೋಣವಾ? ಹೋಗೋಣ ರೀ. ಅಪ್ಪ, ಮೊದಲೇ ಲಗ್ನ ಪತ್ರಿಕೆನ ಯಾರಿಗ್ ಕೊಡ್ಲಿ? ದೇವ್ರು ಕೊಡ್ಬೇಕು, ಇಲ್ಲಾಂದ್ರೆ ದೊಡ್ಡವರು ಕೊಡ್ಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತಿದೀವ ಇಲ್ಲ ಗೊತ್ತಿರೋರ್ ಮನೆಗ? ನಮಗ್ ನೀವು ನಿಮಗ್ ನಾವು ಬಿಟ್ರೆ ನಮಗ್ ಬೇರೆ ಯಾರಿದಾರೆ ಲಕ್ಷ್ಮಿ? ದೇವಸ್ಥಾನಕ್ಕೇನೆ ಬಿಡು. ಇಲ್ಲ ಅಕ್ಕ, ಆತ್ಮೀಯರ ಹತ್ರ. ನನಗ್ ಗೊತ್ತಿಲ್ದೇ ಇರೋ ಮೊದಲನೇ ಪತ್ರಿಕೆ ಕೊಡೋ ಮುಖ್ಯವಾದವ್ರು ಯಾರಿದ್ದಾರೆ? ಮೊನ್ನೆ ಗೊಂಬೆ ಕೂರ್ಸೋಕ್ ಬಂದಿದ್ರಲ್ಲಕ್ಕ, ಶೌರ್ಯ ಕಲ್ಯಾಣಿ ಅವ್ರಿಗೆ ಮತ್ತೆ ಶಿವಪಾರ್ವತಿ ಅವ್ರಿಗೆ ಕೊಡೋಕೆ ನಾವು ಹೋಗ್ತಿದೀವಿ. ಯಾಕಕ್ಕ ಇಬ್ರು ಒಬ್ರನ್ನೊಬ್ರು ಹಾಗೆ ನೋಡ್ಕೊಂತ ಇದ್ದೀರಾ? ಸತ್ವಿ ಬಿಡು. ಈಗ ಏನ್ ಮಾಡೋದು? ಅಲ್ಲಿಗೆ ಹೋದ್ರೆ ಎಲ್ಲ ಎಡವಟ್ಟಾಗ್ಬಿಡುತ್ತಲ್ಲ. ನನಗೇನು ಅರ್ಥ ಆಗ್ತಿಲ್ಲಮ್ಮ. ಈ ಟ್ವಿಸ್ಟ್ ನಾನು ನಿಜವಾಗ್ಲೂ ಊಹಿಸಿರ್ಲಿಲ್ಲ. ಏನಾಯ್ತು? ಏನಿಲ್ಲ ತಮ್ಮಯ್ಯ. ಬಾ ಬಾ. ಏನಾಯ್ತು ಬಾವಾ? ಇದ್ದಕ್ಕಿದ್ದಾಗೆ ಕೈ ತುಂಬ ನೋವ್ತಿದೆ ಲಕ್ಷ್ಮಿ. ಪೇನ್ ಜಾಸ್ತಿ ಆಗ್ತಿದೆ. ಇಷ್ಟೊತ್ತು ಚೆನ್ನಾಗೇ ಇದ್ದೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಅಷ್ಟು ನೋವು ಬಂತು ಅಂದ್ರೆ ಏನರ್ಥ? ನನಗೇನು ಅರ್ಥ ಆಗ್ತಿಲ್ಲ. ನೋವೇನಾದ್ರೂ ಹೇಳ್ಬಿಟ್ಟು ಬರುತ್ತಾ ರಾಜಮ್ಮ? ಮಾವಯ್ಯ, ನಾವು ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ನೀವು ಹೋಗಿ ಕಾರ್ಡ್ ಕೊಟ್ಟು ಬನ್ನಿ. ಅದೇನಳಿ ಅಂದ್ರೆ ಹಾಗೆ ಹೇಳ್ತಿದ್ದೀರಾ? ಎಲ್ರೂ ಬಂದು ಕರಿತೀವಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ನಾವು ಮಾತ್ರ ಹೋದ್ರೆ ಏನ್ ಚೆನ್ನಾಗಿರುತ್ತೆ? ಆದ್ರೆ ನೋವಲ್ಲಿ ಭಾವ ಬರೋಕ್ ಆಗಲ್ವಲ್ಲಪ್ಪ. ಅದು ನಿಜಾನೇ. ಸರಿ, ಹಾಗಾದ್ರೆ ಇವತ್ತು ಹಾಸ್ಪಿಟಲ್ಗೆ ಹೋಗೋಣ. ನಾಳೆ ಎಲ್ಲರೂ ಹೋಗಿ ಕಾರ್ಡ್ ಕೊಟ್ಟು ಬರೋಣ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಹಾಗೆ ನಿಮ್ ಮತ್ತೆ ಒಬ್ಳು ಸಾಕು ನಮ್ ಪ್ರಾಣ ತಿನ್ನೋಕೆ. ಏನೋ ಒಂದು ಮಾಡಮ್ಮ. ತಮ್ಮಯ್ಯ, ಒಂದ್ಸಲ ಹೊರಟ ಮೇಲೆ ನಿಂತ್ಕೋಬಾರ್ದು. ನೀವು ಹೋಗಿ ಬನ್ನಿ. ಸರಿ, ಹಾ, ಒಂದ್ ಕೆಲಸ ಮಾಡೋಣ. ಬರೋ ದಾರಿಲಿ ಹಾಸ್ಪಿಟಲ್ ಇದೆಯಲ್ಲ, ಕಾರ್ಡ್ ಕೊಟ್ಮೇಲೆ ಅಲ್ಲಿ ತೋರ್ಸ್ಕೊಂಡ್ ಬಂದ್ರೆ ಆಯ್ತು. ಸರಿನಾ? ಅದಲ್ಲ ಮಾವಯ್ಯ. ಅಳಿ ಅಂದ್ರೆ ಇದಕ್ಕಿಂತ ಬೇರೆ ಉಪಾಯ ಇಲ್ಲ. ಅಮ್ಮಮ್ಮ ಅಂದ್ರೆ ಅರ್ಧ ಗಂಟೆ ಎಲ್ಲ ಊರಲ್ಲಿರ್ತೀವಿ. ರಾಜಮ್ಮ, ಆ ಕಾರ್ಡ್ಸ್ ಎಲ್ಲ ಒಳಗಿಟ್ಬಿಟ್ಟು ಶಿವಪಾರ್ವತಿ ಅವ್ರು ಕೊಡೋ ಒಂದು ಕಾರ್ಡ್ ಮಾತ್ರ ತಗೊಂಬ. ಏನಪ್ಪ, ಕಾರ್ಡ್ಸ್ ಕೊಡು.
ನನ್ ಮಾತ್ ಕೇಳು ತಮ್ಮಯ್ಯ. ನಾನೇನು ಕೇಳೋದಿಲ್ಲಕ್ಕ. ಕಲ್ಯಾಣಿ, ನೀನು ಶೌರ್ಯ ಇಬ್ರು ಅಮ್ಮನ ಹತ್ರ ಅಪ್ಪನ ಹತ್ರ ಆಶೀರ್ವಾದ ತಗೊಳ್ಳಿಮ್ಮ. ನೂರು ಕಾಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತೋಷವಾಗಿದೆ.